is come. Let us receive our King. Let every heart prepare him room. And heaven and nature sing. And heaven and nature sing. And heaven nature sing. ತಾರೆಗಳು ಮಿನುಗಿದವು, ಬಾನಿನಲ್ಲಿ ಹರಡಿದವು, ದಿವ್ಯ ಬಾಲರ ಜನನವನು ಎಲ್ಲೆಡೆ ಸಾರಿದವು. ಆ ಕಾರ್ಯಕ್ರಮ ಏನು ಅನ್ನೋದನ್ನು ನಿಮಗೆ ತಿಳಿಯಪಡಿಸ್ತೇನೆ. ನಮ್ಮ ಶಾಲೆಯಲ್ಲಿ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯ ಏನು ಅಂತ ಹೇಳಿದರೆ, ಈ ಕ್ರಿಸ್ಮಸ್ ಹಬ್ಬ ಬರುವಾಗ ನಾವೇನು ಮಾಡ್ತೀವಿ, ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ತಿಂಗಳು ಮುಂಚೆ ಏನು ಮಾಡ್ತೀವಿ, ನಮ್ಮ ಟೀಚರ್ಸ್ ಏನಿದ್ದಾರೆ, ನಮ್ಮ ಟೀಚರ್ಸ್ಗಳ ಹೆಸರನ್ನು ಬರೆದು ಒಂದು ಡಬ್ಬಿಯಲ್ಲಿ ಹಾಕಿ ಒಂದೊಂದು ಚೀಟಿ ತೆಗಿತಾರೆ. ಅವ್ರ ಹೆಸರು ಬರಬಾರ್ದು, ಬೇರೆಯವ್ರ ಹೆಸರು ಬರ್ತಾರಲ್ಲ, ಅವ್ರು ಯಾರು ಅಂತ ಯಾರಿಗೂ ಹೇಳಿರಲ್ಲ ಇವತ್ತುವರೆಗೂ. 2ನೇ ತಾರೀಕಿಂದ ಇವತ್ತು ತನಕ ನನ್ನ ಕ್ರಿಸ್ಮಸ್ ಫ್ರೆಂಡ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ನಾವು ಹೇಳಿಲ್ಲ. ಅದೇ ಥರ ಪ್ರತಿಯೊಬ್ಬರು ಸೀಕ್ರೆಟಾಗಿ ಇಟ್ಕೊಂಡಿದ್ದಾರೆ. ಆ ಕ್ರಿಸ್ಮಸ್ ಫ್ರೆಂಡ್ಗೆ ಏನು ಮಾಡಿದ್ದಾರೆ ಅಂದರೆ, ಅವರು ಪ್ರಾರ್ಥನೆ ಮಾಡಿದ್ದಾರೆ, ಪ್ರತಿದಿನ ಅವ್ರಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಕೆಲವೊಮ್ಮೆ ಅವ್ರಿಗೆ ನಿಮ್ಮ ಮನೆ ಪರಿಸ್ಥಿತಿ ಗೊತ್ತಿದೆ, ಹಾಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದ್ದಾರೆ, ನಿಮಗಾಗಿ ಪ್ರಾರ್ಥನೆ ಮಾಡಿದ್ದಾರೆ, ಇದೆಲ್ಲ ಮಾಡಿದ್ದಾರೆ. ಇವತ್ತು ಈ ಗಳಿಗೆ ಏನಂದರೆ, ಈಗ ಯಾರಿಂದ ಪ್ರಾರಂಭಿಸೋದು ಗೊತ್ತಿಲ್ಲ, ನಾವು ಡಿಸೈಡ್ ಮಾಡೋಣ ಯಾರಿಗೂ ಸ್ಟಾರ್ಟ್ ಮಾಡಬೇಕು ಅಂಥೇಳಿ. ಸೊ ಇಲ್ಲಿ ಬಂದವ್ರು ಏನು ಮಾಡ್ತಾರೆ, ಅವ್ರ ಫ್ಯಾಮಿಲಿ ಬರಬೇಕು ಮೇಲೆ, ದ ಹೋಲ್ ಫ್ಯಾಮಿಲಿ ಮೇಲೆ ಬಂದು ಅವ್ರೇನು ಮಾಡ್ತಾರೆ, ಈ ಸಾರಿ ಅವ್ರಿಗೆ ಸಿಕ್ಕಿರುವಂತಹ ಕ್ರಿಸ್ಮಸ್ ಫ್ರೆಂಡ್ ಯಾರು ಅನ್ನೋದನ್ನು ಬಯಲು ಮಾಡಬೇಕು, ರಿವೀಲ್ ಮಾಡಬೇಕು. ಆ ರಹಸ್ಯವಾಗಿಟ್ಟಿದ್ವಿ, ಈಗ ರಹಸ್ಯನ ಬಯಲು ಮಾಡಬೇಕು, ಹೇಳಬೇಕು ಎಲ್ಲರಿಗೆ ಯಾರು ಅಂತ ರಿವೀಲ್ ಮಾಡಬೇಕು. ಅವ್ರ ಫ್ಯಾಮಿಲಿ ಸಮೇತ ಬರ್ತಾರೆ. ಸೊ ಇಲ್ಲಿ ಅವ್ರಿಗೆ ನೀವೇ ನಮ್ಮ ಕ್ರಿಸ್ಮಸ್ ಫ್ರೆಂಡ್ ಅಂತ ಹೇಳ್ಕೊಂಡು ವಿಶ್ ಮಾಡೋದು, ಮತ್ತು ಏನಾದರೂ ಗಿಫ್ಟ್ ಇದ್ದರೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಮುಗ್ದವರು ಹೋಗ್ತಾರೆ. ಇನ್ನೊಬ್ರು ಬಂದಿದ್ದಾರಲ್ಲ ಈಗ ಹೊಸದಾಗಿ, ಅವ್ರಿಗೆ ಯಾರು ಫ್ರೆಂಡ್ ಸಿಕ್ಕಿದ್ದಾರೆ ಅನ್ನೋದನ್ನು ಅವ್ರು ರಿವೀಲ್ ಮಾಡಿ ಅವ್ರಿಗೆ ವಿಶ್ ಮಾಡಿ ಗಿಫ್ಟ್ ಎಕ್ಸ್ಚೇಂಜ್ ಮಾಡಿಕೊಂಡು ಹೋಗೋದು.
Christmas is a time for sharing and caring. And I think today, Father Alvin Stanislaus, Sister Lily John, and also the staff members have proved it. They have welcomed all the family members of the staff to celebrate this Christmas celebration. Father, thank you very much. Sister, thank you. We really had a great time, especially the Christmas friend. A suspense and a joy to accept that gift. And thank you very much once again, and wish you all a happy Christmas and a happy New Year. Thank you. ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬ ಖುಷಿಯಾಯಿತು ನನಗೆ. ಅದರಲ್ಲೂ ಮೇನ್ ಸಸ್ಪೆನ್ಸ್ ಇಟ್ಟಿದ್ದೀರಲ್ಲ, ಅದೇ ತುಂಬ ಕ್ರೇಜ್ ಆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಗಮಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಫಾದರ್ಗೆ, ಸಿಸ್ಟರ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಗುಡ್ ಈವ್ನಿಂಗ್ ಆಲ್. ಗುಡ್ ಈವ್ನಿಂಗ್ ಫಾದರ್, ಸಿಸ್ಟರ್ ಆ್ಯಂಡ್ ಎಂಟೈರ್ ಸ್ಟಾಫ್. ಖುಷಿ ಆಗುತ್ತೆ ಲೂಡ್ಸ್ ಬಾಯ್ಸ್ ಕೇಳಿದ ಏನಾರು ಇವೆಂಟ್ ಅಂದ್ಕೊಳ್ಳೆ ಬರಲಿಕ್ಕೆ ಖುಷಿ ಅನಿಸುತ್ತೆ. ನಮ್ಮ ಮೇಡಮ್ ಅವ್ರು ನಮ್ಮ ಮಿಸ್ಸಸ್ ಕಾಲ್ ಮಾಡಿದರು, ಇಲ್ಲ ಹಿಂಗೆ ಇವೆಂಟ್ ಮಾಡ್ತಾಯಿದ್ದಾರೆ, ಮೇರಿ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಇದೆ ಬನ್ನಿ ಅಂದ್ಕೊಳ್ಳೆ ಏನೋ ಒಂಥರ ಎದ್ದು ಬಿದ್ದು. ಇವತ್ತು ನಮ್ಮದು ಮಂತ್ ಎಂಡ್ ಸ್ಟಾರ್ಟ್ ಆಗಿದೆ, ಎಲ್ಲ ಪ್ರೆಷರಲ್ಲಿ ಆಗಲೂ ಕಾಲ್ ಮಾಡಿದರು. ಬಟ್ ಸ್ಲೈಟ್ ಮಿಸ್ ಮಾಡಿಕೊಂಡೆ ನಾನು, ಗಿಫ್ಟ್ ಮೂಮೆಂಟಲ್ಲಿ ಸಿಗಲಿಲ್ಲ, ಮಿಸ್ ಆಯಿತು. ಬಟ್ ಫಾದರ್ ಆ್ಯಂಡ್ ಸಿಸ್ಟರ್, ಐ ಲೈಕ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಫಂಕ್ಷನ್. ಸೊ ಒಂದು ನನ್ನ ಅನುಭವದಲ್ಲಿ ಹೇಳ್ತೀನಿ, ಸ್ಕೂಲ್ ಕಾಲೇಜಸ್ ಎಲ್ಲ ಮಾಡಿ ಬಂದ್ವಿ. ಬಟ್ ಈ ರೀತಿ ಫ್ಯಾಮಿಲಿ ಗೆಟ್ ಟುಗೆದರ್ ಫ್ರೀಕ್ವೆಂಟ್ಲಿ ಈ ಒಂದು ಸ್ಕೂಲಲ್ಲಿ ಸಿಕ್ಕಂಗೆ ಎಲ್ಲೂ ಸಿಕ್ಕಿಲ್ಲ ನಮಗೆ. ಆಮೇಲೆ ಯಾವಾಗ ಎವ್ರಿ ಟೈಮ್ ಬಂದಾಗೂ ಎಂಜಾಯ್ ಮಾಡೇ ಹೋಗ್ತೀವಿ. ಎಷ್ಟೇ ಸ್ಟ್ರೆಸ್ಸು ಏನೇ ಇದ್ದರೂ ಕೂಡ ಐ ವಿಲ್ ಎಂಜಾಯ್ ಹಿಯರ್ ಒನ್ಸ್ ಐ ಕಮ್. ಸೊ once again, Merry Christmas to one and all, and thank you for calling us and celebrating this function. Thank you one and all. ಈ ಕಾರ್ಯಕ್ರಮದಲ್ಲಿ ಈ ಒಳ್ಳೆಯ ಕಾರ್ಯಕ್ರಮ ಇದೆ. ಫಸ್ಟ್ ಕಾರ್ಯಕ್ರಮ ನಾನು ಭಾಗವಹಿಸಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಆಲ್ರೆಡಿ ನಾನು CSTದು ಒಂದು ಸೆಂಟ್ ಪಾಲ್ಸಲ್ಲಿ ನಡೀತಾ ಅಲ್ಲಿ ಮುಗಿಸ್ಕೊಂಡು ಬಂದೆ. ಆದರೆ ಫ್ರೀಯಾಗಿ ಒಂದೇ ಸತಿ ಅಲ್ಲಿ ಸುತ್ತಲೂ ಕೂತ್ಕೊಂಡ್ರು ಪಟ ಅಂತ ಹೆಸರು ಹೇಳೋದು ಮುಗಿದೋಯ್ತಿದ್ದು. ಆದರೆ ಇಲ್ಲಿ ಸೀಕ್ರೆಟಾಗಿ ಚೆನ್ನಾಗಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಹಾಗೂ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಅದು ಅವರ ಕುಟುಂಬದವರು ಇಲ್ಲಿ ಬಂದು ಭಾಗವಹಿಸಿ ಎಲ್ಲರೂ ಒಗ್ಗೂಡಿಸಿದ್ರಲ್ಲ, ಅದು ಗ್ರೇಟ್. ಇದು ಫಾದರಿಗೆ ಮೊಟ್ಟ ಮೊದಲಿಗೆ ನಾನು ಆನಂದ ಸಲ್ಲಿಸ್ತೀನಿ. ಮುಖಾಮುಖಿಯಾಗಿ ಅವರ ಕುಟುಂಬದವ್ರಿಗೂ ಅವ್ರು ಇಲ್ಲಿ ಬಂದು ಸೇರೋದವರಿಗೂ ಇಲ್ಲಿ ಬಂದು ಎಲ್ಲ ಒಗ್ಗೂಡಿ ಒಂದು ಕಾರ್ಯಕ್ರಮನ ಇನ್ನು ಯಶಸ್ವಿಯಾಗಿ ಮಾಡಿದರೆ ಈ ಕಾರ್ಯಕ್ರಮಗಳು ಮುಂದೆ ಯಶಸ್ವಿಯಾಗಿ ನಡೀಲಿ, ಇದೇ ಥರ ನಡೀಲಿ, ಎಲ್ಲ ಗಿಫ್ಟುಗಳು ಸೀಕ್ರೆಟಾಗಿ ಕೊಡಲಿ ಅಂತೇಳಿ ನಿಮ್ಮನ್ನ ಆಶಿಸ್ತೀನಿ. ಇದು ನನ್ನ ಒಂದು ಕರೆದಿದ್ದಕ್ಕೆ ನಾನು ವಂದನೆಯನ್ನು ಸಲ್ಲಿಸ್ತೀನಿ. ಪ್ರತಿಯೊಂದು ಕ್ರಿಸ್ಮಸ್ ಹಬ್ಬ ಬರ್ತಾ ಇರುವಾಗ ಪ್ರತಿ ವರ್ಷ ಒಂದೊಂದು ಗಿಫ್ಟ್, ಅಂದರೆ ಇಡೀ ವರ್ಷವೇ ಒಂದು ಗಿಫ್ಟ್. ಅದರಲ್ಲೂ ಈ ವರ್ಷ ತುಂಬ ಸ್ಪೆಷಲ್ ಗಿಫ್ಟ್ ನನಗೆ. ಯಾಕಂತ ಹೇಳಿದ್ರೆ ಒಂದೊಂದೇ ಡ್ರೀಮ್ಸ್ ಆರ್ ಕಮಿಂಗ್ ಟ್ರೂ. ಬಂದಾಗಲೇ ಹೇಳಿದ್ದೆ ನನಗೆ ಒಂದು ಗ್ಯಾದ್ರಿಂಗ್ ಬೇಕು ಟೀಚರ್ಸ್ ಜೊತೆಯಲ್ಲಿ, ಅವ್ರ ಫ್ಯಾಮಿಲಿ ಜೊತೆಯಲ್ಲಿ ಅಂತ ಅಂದ್ಕೊಂಡು. ಇವತ್ತು ಅದು ನನಸಾಗಿದೆ. ಎಲ್ಲರೂ ಒಂದು ಫ್ಯಾಮಿಲಿಯಾಗಿ ಒಟ್ಟಾಗಿ ಬಂದು ಸೇರಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿ ಒಗ್ಗಟ್ಟು ಯಾವಾಗ ಬೆಳೀತದೆ ಗೊತ್ತಾ? ಸೈಕಾಲಜಿ ಹೇಳ್ತದೆ, ಮನೆಯಲ್ಲಿ ಒಗ್ಗಟ್ಟು ಬೆಳೆಯೋದು ಯಾವಾಗ ಮನೆಯ ಎಲ್ಲ ಸದಸ್ಯರು ಕುಟುಂಬದವರು ಒಟ್ಟಾಗಿ ಕೂತ್ಕೊಂಡು ಊಟ ಮಾಡ್ತಾರೆ. ನಮಗೆ ವಿ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತೇವೆ. ಡೈಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ, ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಆದರೆ ಇವತ್ತು ಎಷ್ಟೋ ಫ್ಯಾಮಿಲೀಸ್ಗಳು ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ತವಕ ಪಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಕೆಲ್ಸಕ್ಕೆ ಹೋಗೋರು, ನೈಟ್ ಡ್ಯೂಟಿನೋ ಮಾರ್ನಿಂಗ್ ಶಿಫ್ಟೋ ಏನೋ ಬ್ಯುಸಿ, ದೂರದಲ್ಲಿ ಕೆಲಸ ಮಾಡ್ತಿದ್ದಾರೆ, ಮನೆಗಾಗಿ ಕಷ್ಟಪಡ್ತಾ ಇದ್ದಾರೆ. ಆದರೆ ಒಂದು ಕುಟುಂಬಕ್ಕೆ ಆ ಶಕ್ತಿ ಸಿಗೋದೇ ಎಲ್ಲರೂ ಒಟ್ಟು ಕೂತ್ಕೊಂಡು ಊಟ ಮಾಡೋಕ್ಕೆ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಂತಹ ನಮ್ಮ ಪ್ರಭು ಯೇಸು ಸ್ವಾಮಿ ಏನು ಮಾಡಿದ್ರು ಗೊತ್ತಾ? ಕಡೆಯ ರಾತ್ರಿಯ ಭೋಜನ, ಅಂದರೆ ನಾಳೆ ಅವ್ರಿಗೆ ಗೊತ್ತಿತ್ತು ನಾಳೆ ಸಾಯ್ತೀನಿ ನಾನು ಅಂತ. ಶುಭ ಶುಕ್ರವಾರ, ಗುಡ್ ಫ್ರೈಡೆ ಸಾಯ್ತೀನಿ ಅಂತ ಗೊತ್ತಿತ್ತು. ಆ ಪ್ರೀವಿಯಸ್ ಡೇ ಏನಿದೆ ಗುರುವಾರ ಸಂಜೆ ಅವರು ಆರಿಸ್ಕೊಂಡಂಥ 12 ಜನ ಶಿಷ್ಯರೇನಿದಲ್ಲ ಅವ್ರ ಜೊತೆ ಒಂದು ಊಟ ಮಾಡ್ತಾರೆ.
ಆ ಒಗ್ಗಟ್ಟು, ಆ ಊಟ ಅದು ಚೆನ್ನಾಗಿ ಗೊತ್ತಿತ್ತು ಪ್ರಭೇಶ್ ಸ್ವಾಮಿಗೆ. ಊಟಕ್ಕೆ ಬಹಳ ಆದ್ಯತೆ ಇದೆ. ಪ್ರತಿಯೊಂದು ಧರ್ಮದಲ್ಲೂ ಆಗಲಿ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಊಟ ಬಹಳ ಅಗತ್ಯ ನಮಗೆ. ಅದು ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಲಿಮಿಟಾಗೆ ಶೇರ್ ಮಾಡಿ ತಿಂದಾಗ ಬಹಳ ಮುಖ್ಯ. ಒಂದು ಟೀಚರ್ ಏನು ಮಾಡಿದ್ರಂತೆ, ಮಕ್ಕಳಿಗೆ ಒಂದು ಕ್ವಶನ್ ಕೇಳಬೇಕು ಅಂತ ಹೇಳಿಬಿಟ್ಟು ಬುಕ್ಕಿಂದ ಕೇಳಿಬಿಟ್ರೆ ಕೆಲವೊಬ್ರು ಇಂಟೆಲಿಜೆಂಟ್ ಮಕ್ಕಳಿದ್ದಾರೆ, ಬುಕ್ಕಿಂದ ಏನೋ ಕ್ವಶನ್ ಕೇಳಿಬಿಟ್ರೆ ಟಪ್ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಟೀಚರ್ ಏನು ಮಾಡಿದ್ರಂತೆ, ಒಂದು ಜನರಲ್ ನಾಲೆಡ್ಜ್ ಕ್ವಶನ್ ಕೇಳಬೇಕು ಅಂತ ಹೇಳಿಬಿಟ್ಟು ಬ್ರೆಡ್ ಇದೆಯಲ್ಲ, ಬ್ರೆಡ್ ಅದನ್ನು ಹೆಂಗೆ ಟೇಸ್ಟಿಯಾಗಿ ತಿನ್ಬೋದು ಹೇಳ್ರಿ ಅಂತ. ಸುಲಭದಲ್ಲ, ಎಲ್ಲರೂ ಹೇಳ್ತಾರೆ, ಉತ್ತರ ಹೇಳ್ತಾರೆ. ಒಬ್ಬ ಹುಡುಗ ನಿಂತ್ಕೊಂಡು ಹೇಳಿದಂತೆ ಆ ಬ್ರೆಡ್ಡನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ಲೈಸ್ ಕಟ್ ಮಾಡಿ ಜಾಮ್ ಹಚ್ಚಿ ತಿಂದರೆ ಆ ಬ್ರೆಡ್ಡು ಮತ್ತು ಜಾಮ್ ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿ ಖುಷಿಪಟ್ಟ. ಸರ್ ಹೇಳಿದಂತೆ ವೆರಿ ಗುಡ್ ಅಂತ ಎಲ್ಲ ಕ್ಲಾಪ್ ಹೊಡೆದು. ಇನ್ನೊಬ್ಬ ಹೇಳ್ತಾನಂತ, ಸರ್ ಬ್ರೆಡ್ ಕಟ್ ಮಾಡಿ ಒಂದು ಸ್ಲೈಸಿಗೆ ಜಾಮ್, ಇನ್ನೊಂದು ಸ್ಲೈಸಿಗೆ ಬಟರಾ, ನಾವು ತಿಂತೀವಲ್ಲ ಗೊತ್ತಿದೆ. ಸೊ ಒಂದು ಕಡೆ ಬಟರ್ ಜಾಮ್, ಸೊ ಎರಡು ಕಾಂಬಿನೇಷನ್ ಭಾಳ ಚೆನ್ನಾಗಿರುತ್ತೆ ಸರ್ ಅಂತ ಹೇಳಿ ಎಲ್ಲ ಕ್ಲಾಪ್ ಹೊಡೆದು. ತುಂಬ ಉತ್ತರಗಳು ಬಂತಂತೆ. ಇನ್ನೊಬ್ಬ ಹೇಳ್ದಂತೆ ಬ್ರೆಡ್ ಕಟ್ ಮಾಡಿ ಮಧ್ಯದಲ್ಲಿ ಒಂದು ಎಗ್ ಇಟ್ಟು ತಿಂದರೆ ಬ್ರೆಡ್ ಆಮ್ಲೆಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನೊಬ್ರು ಹೇಳಿದಂತೆ ಬ್ರೆಡ್ಡನ್ನು ಸ್ಲೈಸಾಗಿ ಕಟ್ ಮಾಡಿ ಒಂದು ಹನಿ ಇದೆಯಲ್ಲ, ಜೇನುತುಪ್ಪ, ಆ ಜೇನುತುಪ್ಪ ಹಾಕೊಂಡು ತಿನ್ನಬೇಕು, ಇನ್ನೂ ಟೇಸ್ಟಾಗಿರುತ್ತೆ ಅಂತ. ಇನ್ನೊಬ್ಬರು ನಮ್ಮ ಕಡೆಯವರು ಸ್ವಲ್ಪ ಲೋಕಲ್ ಇರ್ತೀವಲ್ಲ, ಬ್ರೆಡ್ ತಗೊಳ್ಬೇಕು, ಟೀ ಹಿಡ್ಕೊಬೇಕು, ಅದ್ದಿ ತಿನ್ನಬೇಕು, ಟೇಸ್ಟಿಯಾಗಿರುತ್ತೆ ಅಂತ. ಕೊನೆಯಲ್ಲಿ ಒಬ್ಬ, ಸರ್ ನಾನು ಹೇಳ್ತೀನಿ, ಎಲ್ಲರೂ ಹೇಳಿ ಆಯಿತು, ನಿನ್ನೊಬ್ಬನೇನು ಹೇಳು. ಅವನು ಹೇಳ್ತಾನಂತೆ, ಸರ್ ಬ್ರೆಡ್ ತಗೊಂಡು ಸ್ಲೈಸ್ ಎಲ್ಲ ಕಟ್ ಮಾಡಿ ಅಕ್ಕಪಕ್ಕದಲ್ಲಿದ್ದಾರಲ್ಲ ಸರ್, ಅವ್ರಿಗೆಲ್ಲ ಒಂದೊಂದು ಪೀಸ್ ಕೊಟ್ಟು ಆ ಉಳಿದಿದ್ದು ಕೊನೆ ಪೀಸ್ ತಿನ್ನುವಾಗ ಭಾಳ ಖುಷಿಯಾಗುತ್ತೆ ಅಂತ. ಮನೆಯಲ್ಲಿ ತಂದೆ ತಾಯಿ ಅದೇ ಮಾಡ್ತಾ ಇರೋದು. ಈಗ ನೀವು ಕೂಡ ತಂದೆ ತಾಯಿ, ನೀವು ಕೂಡ ಅಷ್ಟೇ, ನೀವು ಮಾಡೋಂಥ ಸ್ಯಾಕ್ರಿಫೈಸ್ ಏನಿದೆಯಲ್ಲ, ಆ ಉಳಿದಿದ್ದನ್ನು ಫಸ್ಟ್ ಪ್ರಿಫರೆನ್ಸ್ ಮಕ್ಕಳಿಗೆ ಅಂಥೇಳಿ ಕೊಟ್ಟು ಆ ಉಳಿದಿದ್ದನ್ನು ಅದನ್ನು ನಾವು ತಿನ್ನುವಾಗ ಒಂದೇನು ಸಾರ್ಥಕ ಜೀವನ ಅಂತ ಅನಿಸುತ್ತೆ. ಪ್ರಭು ಯೇಸು ಸ್ವಾಮಿ ಹುಟ್ಟಿದಂಥ ಜಾಗ ಗೊತ್ತಿದೆಯಾ ನಮಗೆ? ಅರಮನೆ ಅಲ್ಲ ಅವ್ರು ಹುಟ್ಟಿದ್ದು, ಒಂದು ಗೋದಲ್ಲಿ, ಅಂದರೆ ಹಸು ದನಕರಗಳನ್ನು ಕಟ್ಟುವಂತಹ, ಕುರಿಗಳನ್ನು ಕಟ್ಟುವಂಥ ಒಂದು ಜಾಗ. ಅಲ್ಲಿ ಅವ್ರಿಗೇನು ಮೇವಾಗ್ತಾರಲ್ಲ, ಹುಲ್ಲುಗಳಾಗ್ತಾರಲ್ಲ, ಅಲ್ಲಿ ಅವ್ರನ್ನ ಮಲಗಿಸಿದ್ರು. ಯಾಕಂದರೆ ಅವ್ರಿಗೆ ಎಲ್ಲೂ ಜಾಗ ಸಿಕ್ಕಿರಲಿಲ್ಲ, ಅಲ್ಲಿ ಮಲಗಿಸಿದ್ರು ಅವ್ರನ್ನ. ಅದು ಕೂಡ ಆ ಗೋದಲಿ ಅಂತ ಹೇಳೋದು ದನಕರುಗಳಿಗೆ ಮೇವಾಕುವಂಥ ಜಾಗ, ಅದು ಕೂಡ ಊಟನೇ. ಅದು ಮುಂದೆ ಈ ಪ್ರಪಂಚಕ್ಕೆ ನಾನೇ ಊಟ ಹಾಕ್ತೀನಿ, ಆಧ್ಯಾತ್ಮಿಕ ಹಸಿವನ್ನು ನೀಗಿಸುವಂತಹ ರೊಟ್ಟಿ ಹಾಕ್ತೀನಿ ಅಂತ ಪ್ರಭು ಯೇಸು ಸ್ವಾಮಿ ಗೋದಲೆಯಲ್ಲಿ ಹೇಳಿದ್ರು. ನಿಮ್ಮ ಕುಟುಂಬದಿಂದ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸುವಂಥವರು, ಈ ಶಾಲೆ ಹೇಗಿದೆ ಅನ್ನೋಂಥ ಅನುಭವ ನಿಮ್ಗಾಗಲಿ ಅಂತ ಹೇಳಿ ಈ ಒಂದು ಗೆಟ್ ಟುಗೆದರನ್ನು ನಾವು ಅರೇಂಜ್ ಮಾಡಿದ್ರಿ. ನೀವು ಪ್ರತಿಯೊಂದು ಕುಟುಂಬದಿಂದ ಬಂದಿದ್ದೀರಿ, ಭಾಳ ಖುಷಿ ಆಗ್ತಾಯಿದೆ ನನಗೆ. ದಿಸ್ ಈಸ್ ವಾಟ್ ಐ ವಾಂಟೆಡ್. ಈ ಒಂದು ಗೆಟ್ ಟುಗೆದರ್ ಇದು ನಮ್ಮ ಯೂನಿಟಿಯನ್ನು, ನಮ್ಮ ಒಗ್ಗಟ್ಟನ್ನು ಬಲಗೊಳಿಸಲಿ. ಆ ಒಂದು ಒಗ್ಗಟ್ಟಿನಿಂದ ಏನು ಮಾಡಲಿಕ್ಕೆ ಕೂಡ ನಮ್ಮಿಂದ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮಲ್ಲಿ ನನ್ನ ಒಂದು ವಿನಂತಿ, ನಮಗಾಗಿ ಪ್ರಾರ್ಥನೆಯನ್ನು ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು.